ನಿನ್ ತಾಳಿಗೋಸ್ಕರ ನನ್ ತಾಳಿನ ತೆಗೆದಕ್ಕೆ ಹೊರಟಿದೆಯಲ್ಲೇ ಹಾಳಾಗ್ ಹೋಗು. ನನ್ ಕಣ್ ಮುಂದೆ ನಿಂತ್ಕೋಬೇಡ, ಹೋಗೆ. ಅಮ್ಮ ಅಮ್ಮ ಪ್ಲೀಸ್ ನನ್ನ ಮಾತು ಕೇಳು. ನಾನು ಇವ್ರನ್ನ ಇವಳನ್ನ ಮೊದ್ಲು ಕಳಿಸು. ನಿಧಾನಕ್ಕೆ ತಿನ್ನಿ, ತೊಂದರೆ ಏನೂ ಇಲ್ಲ. ನಗ್ನಗ್ತಾನೆ ತಿನ್ಬೋದಪ್ಪ. ಪಾಠದ ಮೇಲೆ ಊಟದ ಮೇಲೆ ಕೋಪ ಮಾಡ್ಕೋಬಾರ್ದಂತೆ. ಇಷ್ಟ ಸಾಕಾ? ಏನಾಯ್ತು? ನೀರ್ ಕುಡೀರಿ, ತಗೊಳ್ಳಿ ನೀರ್ ಕುಡೀರಿ, ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ. ನಿಮ್ ನಗು ಕಿಕ್ಕೇರಿಸ್ಬಿಡ್ತು. ಏನೋ ಏನಿಲ್ಲ, ತಿನ್ನಿ. ತಿಂದು ತಿಂದು ಗಡತ್ತಾಗಿ ನಿದ್ದೆ ಬಂದ್ಬಿಟ್ರೆ ಸಾಕು, ಇವತ್ತಿನ ಪ್ರೋಗ್ರಾಮ್ ಕ್ಯಾನ್ಸಲ್ ಆದಾಗೆ. ನಾನಾಗ್ಲೇ 2 ಸಲ ಹಾಕೊಂಡು ತಿನ್ ಮುಗಿಸಿದಾಯ್ತು. ನಿಮ್ದು ಇನ್ನೂ ಆಗಿಲ್ವೇನ್ರಿ? ಇರಿ ಮೇಡಮ್, ನಿದ್ದೆ ಮಾಡುವಾಗ ಊಟ ಮಾಡುವಾಗ ತೃಪ್ತಿಯಿಂದ ಮಾಡಬೇಕು. ಡಿಸ್ಟರ್ಬ್ ಮಾಡಿದ್ರೆ ಅನ್ನಪೂರ್ಣೇಶ್ವರಿ ದೇವಿಗೆ ಸಿಟ್ಟು ಬರುತ್ತೆ, ಹಾಗೆ ಕೆಮ್ಮು ಬರುತ್ತೆ. ಸರಿ ಮಾಡಿ. ಇಡೀ ಮದ್ವೆ ಮನೆ ಜನ ತಿನ್ಬೋದಿತ್ತು ಇಷ್ಟೊತ್ತಿಗೆ. 2 ಅವರ್ ಊಟ ಮಾಡಿದಿರಲ್ರಿ ಮೇಡಮ್. ಒಂದೊತ್ತು ಊಟ ತಿಂದ್ರು ನೆಮ್ಮದಿಯಾಗಿ ತಿನ್ಬೇಕು. ಇವಾಗ ಹೊರಡೋಣ? ಅಯ್ಯೋ, ಹೊರಡೋಣ ಇರಿ. ನೀರು ಕುಡಿಯೋದು ಬೇಡವಾ? ಮೇಡಮ್, ನಿಮಗೆ ನಿದ್ದೆ ಬರ್ತಾ ಇಲ್ವಾ? ಅಲ್ಲ, ಸ್ವಲ್ಪ ರೆಸ್ಟ್ ಮಾಡಿ. ಹರಿ ಅವರೇ ಪ್ಲೀಸ್, ಯಾಕೆ ಈ ತರ ಡ್ರಾಮಾ ಮಾಡ್ತಿದ್ದೀರಾ? ಬಿಡಿ, ನೀವೇ ನನ್ನ ಹಾಸ್ಟೆಲ್ಗೆ ಬಿಡೋದು ಬೇಕಾಗಿಲ್ಲ. ನನ್ನ ದಾರಿ ನಾನೇ ನೋಡ್ಕೋತೀನಿ. ಮತ್ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನಿಮ್ಮ ಮನೆಯವ್ರಿಗೆಲ್ಲ ನಿಜ ಹೇಳ್ಬಿಟ್ಟೆ ಹೋಗ್ತೀನಿ. ಅಯ್ಯೋ ಮೇಡಮ್, ಪ್ಲೀಸ್ ಹಾಗೆ ಮಾತ್ರ ಮಾಡ್ಬಿಡಿ. ಹಾಗಿದ್ರೆ ನೀಟಾಗಿ ಬೇಗ ಬೇಗ ನನ್ನ ಹಾಸ್ಟೆಲ್ಗೆ ಕರ್ಕೊಂಡು ಹೋಗಿ. ಸರಿ, ಪಾತ್ರೆ ಎಲ್ಲ ಇಟ್ಬಿಟ್ಟು ಬರ್ತೀನಿ ರೀ. ಬೇಗ. ಯಾಕೆ ಒಂದೊಂದೇ ಇಡ್ತಿದ್ದೀರಾ? ಒಟ್ಟಿಗೆ ತಗೊಂಡೋಗ್ರಿ. ಹೋಗ್ಬೋದಾ? ಹಾ, ಹೋಗೋಣ ಬನ್ನಿ. ನಡೀರಿ. ಹೊರಗಡೆ ಸಿಕ್ಕಾಬಿಟ್ಟೆ ಬಿಸಿಲಿದೆ. ಈ ಟೈಮಲ್ಲಿ ಹೊರಗೆ ಹೋಗ್ಬೇಕಾ? ಹೌದು, ನಾನು ಇವತ್ತು ಹಾಸ್ಟೆಲ್ ಜಾಯಿನ್ ಆಗ್ಲೇಬೇಕು. ಇವಾಗೇನು, ನೀವು ಹೋಗ್ಬೇಕಷ್ಟೇ ತಾನೆ? ಸರಿ ಬನ್ನಿ ಹೋಗೋಣ. ಕೊಡಿ, ನಾನು ತಗೊಂಡ್ಬರ್ತೀನಿ. ಬನ್ನಿ ಬನ್ನಿ ಬನ್ನಿ. ನೋಡಿದ್ರ, ನಾನು ಹೇಳ್ದೆ ತಾನೇ ಕಂಟಿನ್ಯೂ ಬರ್ತೀನಿ ಅಂತ. ಇಬ್ರು ಯಾಕೆ ಹಿಂಗ್ ನಿಂತಿದ್ದೀರಾ? ನೀನ್ ಬರ್ತೀಯ ಅಂತ. ಏನು ಯಾವತ್ತು ಇಳ್ದಿರೋದು? ಅದು ನಿನ್ ಗಾಡಿ ಸೌಂಡ್ ಕೇಳಿಸ್ತು, ಅದಕ್ಕೆ ಬಂದೆ. ಹೌದು, ಏನೋ ನೀನ್ ಇಷ್ಟು ಬೇಗ ಊಟಕ್ಕೆ ಬಂದ್ಬಿಡಿದ್ಯಾ? ಯಾವಾಗ್ಲೂ ಲೇಟ್ ಆಗ್ತಿತ್ತಲ್ಲ. ಇವತ್ತೇ ಇಷ್ಟು ಲೇಟಾಗಿ ಬರ್ತಿರೋದು. ಪ್ರತಿ ಸತಿ 1:15 ಇಲ್ಲಿ ಇರ್ತಿದ್ದೆ. ಹೌದಾ? ನಾನಿನ್ನು 1 ಗಂಟೆ ಅಂತ ಅನ್ಕೊಂಡಿದ್ದೆ.
ಕೈಟಿ ಬ್ರದರ್, ಏನಾದರೂ ಹೇಳ್ಬೇಕಿತ್ತಾ? ಇಬ್ರು ಎಲ್ಲಿಗಾದ್ರೂ ಹೊರಟಿದ್ದೀರಾ? ಏ, ನಾವಾ? ಇಲ್ಲಪ್ಪ, ನಾವೆಲ್ಲಿಗೂ ಹೋಗ್ತಿಲ್ಲ. ಎಲ್ಲಿಗೆ ಹೋಗ್ತೀವಿ ನಾವು, ಅಲ್ವಾ? ಸರಿ. ಇದನ್ನೆಲ್ಲಿ ತಗೊಂಡ್ ಹೋಗ್ತಿದ್ದೀರಾ? ಒಳಗಡೆ ಇಡೋದಕ್ಕೆ. ಯಾಕೆ? ನಿಮ್ ತಮ್ಮ ಒಳಗ್ ಹೋದ್ರಲ್ಲ, ಅವ್ರು ಊಟ ಮಾಡ್ಕೊಂಡು ಹೊರಟಿದ ತಕ್ಷಣ ನಾವು ಹೊರಟು ಬಿಡೋಣ. ಇದಿಲ್ಲೇ ಇರ್ಲಿ. ಅಯ್ಯೋ, ಮತ್ತೆ ಬಂದ. ಏನಿದು? ಪಾತ್ರೆ, ಖಾಲಿ ಪಾತ್ರೆ. ಎಲ್ಲ ನೀನ್ ಒಬ್ನೇ ಮುಗಿಸಿದ್ಯಾ? ನಾನು ಊಟಕ್ಕೆ ಬರ್ತೀನಿ ಅಂತ ಗೊತ್ತಿದ್ದು. ಏಯ್, ನಾನು ಒಬ್ನೇ ಅಲ್ಲಪ್ಪ. ನೋಡು, ಪಕ್ಕದಲ್ಲಿ ಇವರು ಇದ್ದಾರೆ. ಇಬ್ರು ಒಟ್ಟಿಗೆ ಸೇರಿ ಖಾಲಿ ಮಾಡಿದ್ದು. ಓ ಹೌದಾ, ಸರಿ ಸರಿ. ಸಾರಿ ಕಂಟಿ ಬ್ರದರ್, ನೀನು ಹಸ್ಕೊಂಡ್ ಬಂದೆ ಅಂತ ಅನ್ಸುತ್ತೆ. ಇಲ್ಲ ಇಲ್ಲ, ಪರವಾಗಿಲ್ಲ, ಹೊರಗಡೆ ತಿನ್ಕೋತೀನಿ. ಏ, ಹೊರಗಡೆನಾ? ಬೇಡ ಬೇಡ ಬೇಡ, ಹೊರಗಡೆ ತಿಂದ್ರೆ ಹೊಟ್ಟೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಬಾ, ನಾನೇ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಬೇಡ. ಬೇಡಪ್ಪ ಬೇಡ. ನೀನ್ ಹೋದ್ಸತಿ ಮಾಡ್ಕೊಟ್ಟಿದ್ ವಾಂಗಿಬಾತ್ ತಿಂದು 3 ದಿನ ವಾಂತಿ ಮಾಡ್ಕೊಂಡಿದ್ದೇ ಸಾಕು. ಬೇಕಾದ್ರೆ ಉಪವಾಸ ಇದ್ಬಿಡ್ತೀನಿ. ನೀನ್ ಮಾಡಿದ ಅಡ್ಗೆ ಮಾತ್ರ ಬೇಡ. ಸರಿ ಆಯ್ತಪ್ಪ, ನಿನಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಹೋಗ್ತೀವಿ ನಾವು. ಹೋಗು. ಈಗ್ಲಾದ್ರೂ ಹೊರಡೋಣವಾ? ಬೇರೆಯವ್ರು ಬರೋಕ್ಕೂ ಮುಂಚೆ ನಾವು ಹೊರಡೋಣ. ಮತ್ತೆ ಯಾರಾದ್ರೂ ಬಂದ್ಬಿಡ್ತಾರೆ. ಬಂದ್ರು? ಯಾರು? ಅಲ್ಲಿ ನೋಡಿ. ಊಟ ಮಾಡಿದ್ಯಾ? ಇಲ್ಲ ಅಣ್ಣ, ಹೋಟ್ಲಲ್ಲಿ ಮಾಡ್ಕೋತೀನಿ. ಹೋಟ್ಲಲ್ಲ? ಯಾಕೆ ದುಡ್ಡು ಜಾಸ್ತಿ ಆಗಿದ್ಯಾ? ಊಟ ಮಾಡ್ಬಾ. ಹರಿ ಅದಕ್ಕೆ ಇಬ್ರು ಊಟ ಮಾಡಿದ್ರಂತೆ, ಖಾಲಿ ಆಗಿದೆ ಅದಕ್ಕೆ. ಖಾಲಿ ಆಗಿದ್ಯಾ? ಅಷ್ಟೊಂದು ಮಾಡಿದ್ನಲ್ವ? ಸರಿ ಬಿಡು, ನಾನು ಅಡ್ಗೆ ಮಾಡ್ತೀನಿ, ಊಟ ಮಾಡಿವಂತೆ ಬಾ. ಬೇಡ ಅಣ್ಣ, ಟೈಮ್ ಆಗುತ್ತೆ. 10 ನಿಮಿಷ ಕಣ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಅಡ್ಗೆ ಮಾಡ್ಬಿಡ್ತೀನಿ ಬಾ. ಬಾ. ಅಯ್ಯೋ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಅಣ್ಣ, ಅದು ಊಟ ಆಯ್ತಲ್ಲ, ಫ್ರೆಶ್ ಗಾಳಿ ತಗೊಳ್ಳೋಣ ಅಂತ ನಾವಿಬ್ರು ಹೊರಗಡೆ ಹೋಗ್ತಾ ಇದ್ವಿ. ಅಷ್ಟಲ್ಲಿ ನೀವು ಬಂದ್ರಿ. ಹರಿ ಪ್ಲೀಸ್, ಹರಿ ಪ್ಲೀಸ್, ಹರಿ ಬಿಡಿ, ಹರಿ 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 ಪ್ಲೀಸ್ ಬಿಡಿ, ಹರಿ ಹರಿ. ಏನ್ ಮಾಡ್ತಿದ್ದೀರಾ ನೀವು? ಮೇಡಮ್, ನಾನೇನ್ ಮಾಡ್ತಿದ್ದೀನಿ? ಇವ್ರ ತಾನೇ ಮಾತು. ಸುಮ್ಮನಿದ್ಬಿಡಿ. ಏನಮ್ಮ ಚಂದನ, ನಿಮ್ಮಪ್ಪ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿಂಗಿಲ್ವಾ? ಹಾಗೇನಾರ ಇತ್ತು ಅಂತ ದಯವಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡಮ್ಮ. ಮೇಡಮ್ ಪ್ಲೀಸ್ ಅಳ್ಬೇಡಿ, ನಿಮ್ಮ ತಂದೆಯವ್ರಿಗೇನೂ ಆಗಲ್ಲ. ಅವ್ರ ಕೋಪ ಕಮ್ಮಿ ಆದಮೇಲೆ ನಾನೇ ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ಇವಾಗ ಬನ್ನಿ ಹೋಗೋಣ, ಇಲ್ಲಿರೋದು ಸರಿ ಅನ್ಸಲ್ಲ. ಬನ್ನಿ. ಕರ್ಕೊಂಡೋಗವಳನ್ನ, ನಾಚಿಕೆ ಇಲ್ದವಳು ಮನೆವರೆಗೂ ಬಂದಿಯಾಳೆ. ದಾಸ್, ಏನಾಯ್ತು? ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ಅಮ್ಮ, ಅಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಯಾಕೆ ನಮ್ಮ ಹೊಟ್ಟೆ ಹೊಸಕ್ ಬಂದ್ರೆ? ಅಮ್ಮ ಅನ್ಬೇಡ ನೀನು. ನಿಮ್ಮಪ್ಪ ಜೀವ ತೆಗಿಯಕ್ ಹುಟ್ಟಿದ್ಯಲ್ಲೇ, ನಿನ್ಗೇನ ನಾನು ಜನ್ಮ ಕೊಟ್ಟಿದ್ದು. ಥೂ, ಹೋಗೆ. ಅಮ್ಮ ಇಲ್ಲಮ್ಮ, ಮಾತಾಡ್ಬೇಡ ನೀನು. ನಿನ್ ಮುಖ ನೋಡಕ್ಕೂ ನಮ್ಗೆಲ್ಲ ಅಸಹ್ಯ ಆಗುತ್ತೆ. ಹೊಟ್ಟೋಗ ಇಲ್ಲಿಂದ.
ಏನಪ್ಪ ಉಂಡ್ ಮನೆಗ್ ದ್ರೋಹ ಬಗ್ಗೆ ಅಂತ ಯಾರಪ್ಪ ನಿನಗೆ ಹೇಳ್ಕೊಟ್ಟಿತ್ತು? ಇದನ್ನ ನಾನು ಈ ಮನೇಲಿ ನಿನಗೆ ಕಲ್ಸಿರೋದು. ನಿನ್ನ ನಂದು ಏನ್ ಪ್ರಯೋಜನ? ನಮ್ಮನೆಯಲ್ಲೇ ಸರಿ ಇಲ್ದೇ ಇರ್ಬೇಕಾದ್ರೆ ಏಯ್ ಇವ್ರನ್ನ ನಂಬ್ಕೊಂಡು ಬದುಕಿರ್ಬೇಕಾದ್ರೆ ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟಲ್ಲೇ. ನಿನ್ ತಾಳಿಗೋಸ್ಕರ ನನ್ ತಾಳಿನ ತೆಗೆದು ಹೊಟ್ಟಿದೆಯಲ್ಲೇ. ಹಾಳಾಗ್ ಹೋಗು. ನನ್ ಕಣ್ ಮುಂದೆ ನಿಂತ್ಕೋಬೇಡ, ಹೋಗೆ. ಅಮ್ಮ ಅಮ್ಮ ಪ್ಲೀಸ್ ನನ್ ಮಾತು ಕೇಳು. ನಾನು ಇವ್ರನ್ನ ಇವಳನ್ನ ಮೊದ್ಲು ಕಳಿಸು. ಏಯ್ ನಡಿಯ. ಒಂದ್ ನಿಮಿಷ ಇರ್ರಿ. ಚಂದು ಬಾ ನನ್ ಜೊತೆ. ಅದಕ್ಕೆ ಪ್ಲೀಸ್ ನನ್ನ ಅಪ್ಪನ ಹತ್ರ ಮಾತಾಡ್ಬೇಕು. ಮಾತಾಡದ ನಿನ್ನ ಗಾಳಿನೂ ಅವ್ರಿಗೆ ಸೋಕಕ್ ಬಿಡಲ್ಲ. ನಡಿಯ. ಚಂದು ನನ್ ಮಾತ್ ಕೇಳು. ಬಾ ಬಾ ಚಂದು. ನೀವೆಲ್ಲ ಏನ ದರಿದ್ರದವಳ ಮಕ ನೋಡ್ತಾ ಇದ್ದೀರಾ? ಬನ್ನಿ ಒಳಗಡೆ. ಅಮ್ಮ ಅಳ್ಬೇಡ ಚಂದು, ಮಾವನ್ಗೇನೂ ಆಗಲ್ಲ. ಆದ್ರೆ ಈಗ ನೀನ್ ಇಲ್ಲಿಂದ ಹೋಗೋದೇ ಸರಿ. ಪ್ಲೀಸ್ ಹೊರಟೋಗ್ಬಿಡು. ಅದಕ್ಕೆ ಪ್ಲೀಸ್ ನನ್ನ ಅಪ್ಪನ ಹತ್ರ ಮಾತಾಡ್ಬೇಕು. ಅವ್ರಿಗೆಲ್ಲ ಹೇಳ್ಬೇಕು. ಮೊದ್ಲೇ ನಿನ್ ಮೇಲೆ ಎಲ್ಲರೂ ಕೋಪ ಮಾಡ್ಕೊಂಡಿದ್ದಾರೆ. ಈಗ ನೀನೇನೇ ಮಾತಾಡೋಕ್ ಟ್ರೈ ಮಾಡಿದ್ರು ಕೋಪ ಹೆಚ್ಚಾಗುತ್ತೆ ವಿನಃ ಕಮ್ಮಿ ಆಗಲ್ಲ. ಇಲ್ಲಿರೋರ್ಗೆ ಯಾರಿಗೂ ಮನ್ಸೇ ಇಲ್ಲ ಅಂತ ಪ್ರೂವ್ ಆಗೋಯ್ತು. ಮನೆ ಮಗಳಿಗೆ ಹೆತ್ತವ್ರನ್ನ ನೋಡೋಕೆ ಅವಕಾಶ ಇಲ್ಲ ಅಂದ್ರೆ ಏನ್ರಿ ಅರ್ಥ? ನೋಡಿ ಹರಿ, ನೀವ್ ತಪ್ಪು ಮಾಡಿ ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ. ನೀವ್ ಮೋಸ ಮಾಡಿ ಚಂದುನ ಕರ್ಕೊಂಡು ಹೋಗಿಲ್ಲ ಅಂದಿದ್ರೆ ಇವತ್ ನಮ್ಮ ಮಾವ ಚೆನ್ನಾಗೇ ಇರ್ತಿದ್ರು. ಹಲೋ, ಒಂದ್ ನಿಮಿಷ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಸಾಕು, ಮತ್ತೆ ಏನು ಹೇಳೋಕ್ ಬರ್ಬೇಡಿ. ಮೊದ್ಲು ಚಂದನನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ. ದಯವಿಟ್ಟು ಕರ್ಕೊಂಡು ಹೋಗಿ. ಅದಕ್ಕೆ ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ. ಅವ್ರು ಸರಿ ಹೋಗ್ತಾರೆ. ಪ್ಲೀಸ್ ಒಂದ್ ಅವಕಾಶ ಮಾಡ್ಕೊಡಿ. ಚಂದನ ಅರ್ಥ ಮಾಡ್ಕೋ ಪ್ಲೀಸ್. ಅದಕ್ಕೆ ಒಂದ್ ಕೆಲ್ಸ ಮಾಡು ಚಂದು, ಒಂದೆರಡು ದಿನ ನಮ್ಮನೆಯಲ್ಲಿ ಹೋಗಿ ಇರು. ನನ್ನ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ಮಾತಾಡ್ತೀನಿ. ಇಲ್ಲೆಲ್ಲ ಸರಿ ಹೋದ್ಮೇಲೆ ನಾನು ನಿಂಗೆ ಕಾಲ್ ಮಾಡಿ ಬರೋಕೆ ಹೇಳ್ತೀನಿ. ಇಲ್ಲ ಅದಕ್ಕೆ ನಾನು ಈಗಲೇ ಅಪ್ಪ ನೋಡ್ಬೇಕು. ಅರ್ಥ ಮಾಡ್ಕೋ ಚಂದನ, ಈಗ ಆಗಲ್ಲ. ನಿಮ್ಮಣ್ಣ ಮತ್ತೆ ಬಂದ್ರೆ ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ನಾನು ಹೇಳೋದನ್ನ ಕೇಳು. ನಮ್ಮ ಮನೆಗೆ ಹೋಗಿರು, ನಾನು ನಿಂಗೆ ಕಾಲ್ ಮಾಡ್ತೀನಿ. ಸರಿ ಚಂದನ, ನಾನು ಒಳಗೆ ಹೋಗ್ತೀನಿ. ನಿಮ್ಮಣ್ಣ ಮತ್ತೆ ಬಂದ್ಬಿಡ್ತಾರೆ. ನಿನ್ನ ಮನೆಗೆ ಹೋಗಿರು, ನಾನು ನಿನ್ನ ಕಾಲ್ ಮಾಡ್ತೀನಿ.